Hi, how are you? Happy? Okay, I am also very happy. Okay, in the last classes, ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಸೆಮ್ ಬುಕ್ ಪಾರ್ಟನ್ನು ಫಿಲ್ ಮಾಡಿದ್ವಿ ಅಲ್ವಾ. ಸೊ ಸೆಮ್ ಬುಕ್ ಪಾರ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ CWನ ಬರಿತಾ ಹೋಗ್ತೀನಿ. ಗೊತ್ತಾಯ್ತಾ? ಅಂದರೆ CW ಅಂದರೆ ನೀವು ಅಂದ್ಕೊಂಡಿರ್ತೀರ ಮೊದಲೆಲ್ಲ ಮ್ಯಾಮ್ ಬೋರ್ಡಲ್ಲಿ ಬರೀತಾರಲ್ಲ, ಏನು ಹಾಕ್ತಾರೆ, ನೀವು ಯೂಶ್ವಲಿ ಬರೀತಾರೆ ಅಂತೇಳಿ. ಸೊ ಆದರೆ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಮಕ್ಕಳ ಅಂದರೆ ನಿಮಗೆ CW ಅಲ್ಲೇ ಬರೆಯೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಅಂದರೆ CW ಅಲ್ಲೇ ಹೇಗೆ ಬರೆಯೋದು ಅನ್ನೋದನ್ನು, CW ಅಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಗೊತ್ತಾಯ್ತಾ? ಸೊ ನೀವು ಕೂಡ ಏನು ಮಾಡಬೇಕು, ನಿಮ್ಮ ಇಂಗ್ಲೀಷ್ CWನ ಈಗ ಓಪನ್ ಮಾಡಿ ಇಟ್ಕೋಬೇಕು. ಯಾವ ರೀತಿ ಬರೆಯೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಅಲ್ವಾ. ಸೊ ಹಾಗೆಯೇ ಇನ್ನೊಂದು ಸತಿ ಲಾಸ್ಟ್ ಕ್ಲಾಸಸಲ್ಲಿ ಏನೇನು ಮಾಡಿದ್ವಿ, ಸೆಮ್ ಬುಕ್ಕು ಫಿಲ್ ಮಾಡಿದ್ವಿ ಅಲ್ವಾ ನಾವು. ಸೊ ನಿಮಗೆ ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ವಿ, ನೀವು ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಹಾಗೆಯೇ ಇವತ್ತಿನ ಕ್ಲಾಸಲ್ಲಿ ಯಾಕೆ ನಾನು ಬುಕ್ಕಲ್ಲೇ ಬರಿತಿದ್ದೀನಿ ಪರ್ಟಿಕ್ಯುಲರ್ಲಿ ಅಂತೇಳಿ ನಿಮಗೆ ಅನಿಸ್ಬೋದು. ಯಾಕೆ ಅಂದರೆ ನಾವು ಯೂಶ್ವಲಿ ಬೋರ್ಡ್ ಮೇಲೆ ಬರೆದಾಗ ಏನು ಮಾಡ್ತೀವಿ, ನಾನು ಹೇಳ್ತೀವಿ ಒಂದು ಲೈನ್ ಲೀವ್ ಮಾಡಿ ಬರೀರಿ, ಇಲ್ಲಿ ಗ್ಯಾಪ್ ಕೊಡಿ ಅಂತೆಲ್ಲ ಹೇಳ್ತಿರ್ತೀವಿ. ಆದರೆ ನೀವು ಮತ್ತು ಅದೇ ಕೆಲಸನೇ ಮಾಡ್ತಾಯಿದ್ರಿ, ಎಲ್ಲ ಒಂದರ ಕೆಳಗೆ ಒಂದು ಹಾಗೇನೆ ಬರಿತಾ ಹೋಗ್ತಿದ್ವಿ, ಎಲ್ಲೂ ಕೂಡ ಲೈನ್ಸನ್ನ ಲೀವ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಕ್ಲಮ್ಸಿಯಾಗಿ ಕಾಣಿಸ್ತಾ ಇದೆ, ಎಲ್ಲ ಒಟ್ಟೊಟ್ಟಿಗೆ ಕಾಣಿಸ್ತಾ ಇದೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಇವತ್ತು ಅಂದರೆ ನಿಮಗೆ ಪರ್ಟಿಕ್ಯುಲರ್ಲಿ CWನೇ ಇಟ್ಕೊಂಡು ಹೇಗೆ ಬರೆಯೋದು ಅನ್ನೋದನ್ನು ನಾನು ಕೂಡ ನಿಮ್ಮ ಹಾಗೇನೆ ಒಂಥರ ಬಿಗಿನರ್ ಥರ ಹೇಗೆ ಹೊಸೊಬ್ಬರು ಹೇಗೆ ಬರೀತಾರಲ್ಲ ಆ ರೀತಿ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. CW ಬರೆಯೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆಗೆ CWನ ಓಪನ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ನಾನು ಕೂಡ ನನ್ನ CWನ ಓಪನ್ ಮಾಡಿ ಇಟ್ಕೊಳ್ತೀನಿ, ನೀವು ಕೂಡ ನಿಮ್ಮ CWನ ಓಪನ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ, ಬರೆಯೋಣ ಹಾಗಾದರೆ. ಎಸ್, ಸೊ ಹಾಗಾದರೆ CWನ ಓಪನ್ ಮಾಡ್ಕೊಳ್ಳಿ. Okay children, so today we are going to write the English CW. okay, English CW ನಾವು ಇವತ್ತು ಬರಲಿಕ್ಕೆ ಹೊರಟಿದ್ದೀವಿ ಮಕ್ಕಳ. ಸೊ ನಾನು ನಿಮ್ಮಗಳ ರೀತಿಯೇ ನೋಟ್ಬುಕ್ಕನ್ನು ತೊಗೊಂಡಿದ್ದೀನಿ. ನೀವು ಕೂಡ ನನ್ನ ಹಾಗೆ ನಾನು ಹೇಗೆ ತೊಗೊಂಡಿದ್ರೆ ಹಾಗೆ ನೀವು ಕೂಡ ಇಂಗ್ಲೀಷ್ CWನ ಓಪನ್ ಮಾಡಿ ಇಟ್ಕೊಂಡು ನಾನು ಬರೆಸುವ CWನ ನೀವು ಬರಿತಾ ಹೋಗ್ರಿ. ಬರೀತೀರಾ ಅಲ್ವಾ? SUB ಸರ್ವ್ ಕಾಣಿಸ್ತಾ ಇದೆಯಾ ಫಸ್ಟ್ ಲೈನಲ್ಲಿ? ಎಸ್, ಇಂಗ್ಲೀಷ್. ಓಕೆ, ENGLISH ಇಂಗ್ಲೀಷ್ ಕಾಣಿಸ್ತಾ ಇದೆಯಾ? SUB ಸರ್ವ್ ENGLISH ಇಂಗ್ಲೀಷ್. ಸೊ ನಾವೀಗ ಬರೆಯೋಕೆ ಹೊರಟಿರೋಂಥದ್ದು 5th ಚಾಪ್ಟರ್ ಮತ್ತೆ ಬರೀಬೇಕು. ಯಾಕಂದರೆ ಈಗ ಆಲ್ರೆಡಿ ನೀವು ವರ್ಡ್ಸನ್ನು ಬರ್ತಿದ್ದೀರಾ, ಡಿಫಿಕಲ್ಟ್ ವರ್ಡ್ಸ್. ಆದರೂ CW ಬರಿತಾ ಇರೋದ್ರಿಂದ ಸೊ ನೀವು ಮತ್ತೊಮ್ಮೆ ಬರಿತಾ ಹೋಗ್ಬೇಕು ಮಕ್ಕಳ, ನೀಟಾಗಿ ಬರಿತಾ ಹೋಗ್ಬೇಕು. ಬರೀತೀರಲ್ವಾ? ಎಸ್, ಓಕೆ, ಬರೆಯೋಣ ಹಾಗಾದರೆ. ಬರೀರಿ. ಸೊ 5th ಚಾಪ್ಟರ್ ಏನು? MARY. ಎಸ್, ನಾನು ಹೇಗೆ ನೋಡಿ ಯಾವ ಲೈನಿಗೆ ಟಚ್ ಮಾಡಿ ಬರ್ದಿದ್ದೀನಿ, ಯಾವ ಲೈನಿಗೆ ಕ್ಲೋಸ್ ಮಾಡ್ತೀನಿ, ಆ ರೀತಿ ನೀವು ಕೂಡ ಬರೀಬೇಕು. ಮೇರೀಸ್ BIRTHDAY, ಮೇರೀಸ್ ಬರ್ತ್ಡೇ. ಆಯಿತಾ? ಕಾಣಿಸ್ತಾ ಇದೆಯಾ? ಪಾರ್ಟಿ PARTY. ನಿಮಗೆ ಅನಿಸ್ಬೋದು ಯಾಕೆ ಮ್ಯಾಮ್ ಇವತ್ತು CW ತೊಗೊಂಡು ಬರಿತಾ ಇದ್ದಾರೆ ಅಂತ. ನೀವು CW ಯಾವ ರೀತಿ ಲೈನ್ ಟಚ್ ಮಾಡಿ ಬರೀತೀರಾ, ಬರೆಯೋಲ್ಲ ಅಂತೇಳಿ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಿಮ್ಗೊಂದು ಎಕ್ಸಾಂಪಲ್ ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಬರಿತಾ ಇದ್ದೀನಿ ಮಕ್ಕಳ. ನೀವು ಕೂಡ ನನ್ನ ಹಾಗೆ ಬರೀಬೇಕು. ಬರ್ತಿದ್ದೀರಲ್ವ ನೀಟಾಗಿ? ಮೇರೀಸ್ ಬರ್ತ್ಡೇ ಪಾರ್ಟಿನ ಬರಿತಾ ಇದ್ದೀವಿ CWನ. ಸೊ ಇಲ್ಲಿ ಆದ ತಕ್ಷಣ ಒಂದು ಲೈನನ್ನು ಲೀವ್ ಮಾಡಿ ಅಂತ ಹೇಳ್ತಿದ್ವಿ. ಲೈನ್ ಲೀವ್ ಮಾಡಿ ಬರೆಯಲ್ಲ ನೀವು. ನೋಡಿ, ಲೈನ್ ಲೀವ್ ಮಾಡಿ. ಸೊ ಎ ಮೇಂತನ್ನು ಬರಿತಾ ಇದ್ದೀನಿ. ಚೂಸ್ ದ ಕರೆಕ್ಟ್ ಆಪ್ಷನ್. CHOOSE, ಚೂಸ್. THE, ದ. CORRECT, ಕರೆಕ್ಟ್ ಆಪ್ಷನ್. OPTION, ಆಪ್ಷನ್. ಕಾಣಿಸ್ತಾ ಇದೆಯಾ? ಚೂಸ್ ದ ಕರೆಕ್ಟ್ ಆಪ್ಷನ್ ಅಂಥೇಳಿ ನಾನು ಬರೆದಿದ್ದೀನಿ. ಸೊ ಇದಾಗಿದ ತಕ್ಷಣ ಒಂದು ಲೈನ್ ಲೀವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ MARYS, ಮೇರೀಸ್. BIRTHDAY, ಬರ್ತ್ಡೇ. IS, ಈಸ್. ON, ಆನ್. ಯಾವಾಗ? ಮೇರೀಸ್ ಬರ್ತ್ಡೇ ಈಸ್ ಆನ್. ಯಾವಾಗಿದೆ? ಇಲ್ಲಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೋಡ್ರಿ. 3 ಆಪ್ಷನ್ಸ್. A1th, 6th SIX, TH 6th, OF ಆಫ್, SEP, TEM, BER ಸೆಪ್ಟೆಂಬರ್. ಸೊ B1th SIX, TH 6th ಆಫ್, OC TO BER ಅಕ್ಟೋಬರ್. ಅಥವಾ
6th of November, SIX, TH 6th, OF of NO, VEM, BER. 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ 3 ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಸರಿ ಇದೆ? ಹಾಗಾದರೆ ನೀವು ಈ ರೀತಿ ಬರ್ಕೊಳ್ತಿದ್ದೀರಾ CW ಅಲ್ಲಿ? ಈ ರೀತಿ ಬರ್ಕೊಳ್ಳಿ, ಸ್ಪೇಸ್ ಆಗುತ್ತೆ, ನೀಟಾಗೂ ಕಾಣಿಸುತ್ತೆ. ಸೊ ಹಾಗಾದರೆ ಮೇರೀಸ್ ಬರ್ತಡೇ ಯಾವಾಗಿತ್ತು? 6th of September ಅನ್ನೋದು. ಇದಕ್ಕೆ ರೈಟ್ ಮಾರ್ಕನ್ನು ಹಾಕಿದ್ದೀವಿ. ಇದು CW ಮೇಂಟೈನ್ ಮಾಡುವ ರೀತಿ ನೋಡಿ, ಹೇಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಹಾಗೆಯೇ ನೀವು ಕೂಡ ಬರೀಬೇಕು. ಸೊ ಇದಾಗಿದ ತಕ್ಷಣ ಒಂದು ಲೈನ್ ಲೀವ್ ಮಾಡಿ, ಸೆಕೆಂಡ್ ಒನ್ ಇಲ್ಲಿ ಪ್ಲೇಸ್ ಆಗ್ತಿಲ್ಲ, ನಾನಿಲ್ಲ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪೇಜ್ ಕಂಟಿನ್ಯೂ ಮಾಡ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿ. SIM RAN ಸಿಮ್ರನ್, AND ಆ್ಯಂಡ್ RAHUL ರಾಹುಲ್, ಬ್ರಾಟ್ BROUGHT ಬ್ರಾಟ್ ಸಿಮ್ರನ್ ಆ್ಯಂಡ್ ರಾಹುಲ್ ಬ್ರಾಟ್ ಅಂಥೇಳಿ ಇದೆ ಅಲ್ವಾ? ಇದಕ್ಕೆ ಆಪ್ಷನ್ಸನ್ನು ನಾನು ನೆಕ್ಸ್ಟ್ ಪೇಜಲ್ಲಿ ಬರಿತಾ ಹೋಗ್ತೀನಿ. ಕಾಣಿಸ್ತಿದೆಯಾ? ನೀಟಾಗಿ ಇದೇ ರೀತಿಯಾಗಿ ನೀವು ಕೂಡ ಬರೀಬೇಕು. ಬರೀತೀರಲ್ಲ? ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಆನ್ಸರ್ಸ್ ಈ ರೀತಿಯಾಗಿ ಬರಿತಾ ಹೋಗ್ರಿ. ಸೊ ಫಸ್ಟ್ ಒನ್ ಸ್ಟೋರಿ ಬುಕ್ಸ್, STORY ಸ್ಟೋರಿ, BOOKS ಸ್ಟೋರಿ ಬುಕ್ಸಾ? ಏನು ತಗೊಂಡು ಬಂದರು? ಅಥವಾ KITCHEN ಕಿಚನ್ ಸೆಟ್ಟಾ? ಅಥವಾ C1 ಚಾಕ್ಲೇಟಾ? CHOCOLATE ಚಾಕ್ಲೇಟ್. ಏನು ತಂದರು ಸಿಮ್ರನ್ ಮತ್ತು ರಾಹುಲ್? ಎಸ್, ಏನು ಬಾಕ್ಸ್ ಆಫ್ ಚಾಕ್ಲೇಟ್ಸ್ ತಂದ್ರಲ್ವ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಕ್ವಶನ್ ಕೂಡ ಕಂಪ್ಲೀಟ್ ಆಯಿತು. ಇದಾಗಿದ ತಕ್ಷಣ ಒಂದು ಲೈನ್ ಲೀವ್ ಮಾಡಿ, ಥರ್ಡ್ ಒನ್ WHO ಹೂ, GAVE ಗೇವ್, MARY ಮೇರಿ, PARROT ಪ್ಯಾರಟ್. ಮೇರಿಗೆ ಪ್ಯಾರಟನ್ನು ಯಾರು ಕೊಟ್ಟರು? ಹೂ ಗೇವ್ ಮೇರಿ ಎ ಪ್ಯಾರಟ್. ಓಕೆನಾ? ಸೊ ಆನ್ಸರ್ಸ್ ಈ ರೀತಿಯಾಗಿದ್ದಾವೆ. MUMMY ಮಮ್ಮಿನ, B1 ಏನು? ಡ್ಯಾಡಿನ, DADDY ಡ್ಯಾಡಿನ, ಅಥವಾ C ರಾಣಿನ. ಯಾರು ಕೊಟ್ಟರು? RANI ರಾಣಿ. ಯಾರು ಕೊಟ್ಟರು ಪ್ಯಾರಟನ್ನು? ಮಮ್ಮಿನ, ಡ್ಯಾಡಿನ, ರಾಣಿನ ಕೊಟ್ಟಿದ್ದು? ಡ್ಯಾಡಿಗೆ ರೈಟ್ ಮಾರ್ಕನ್ನು ಹಾಕಬೇಕು. ಹಾಕ್ತಿರಲ್ಲ? ಇದೇ ರೀತಿಯಾಗಿ ನೋಡಿ ಹೇಗೆ ಬರೆದಿದ್ದೀನಿ, ನೀವು ಕೂಡ ಅದೇ ರೀತಿಯಾಗಿ ನೀಟಾಗಿ ಬರಿತಾ ಹೋಗಬೇಕು. ಬರಿತೀರಲ್ವಾ? ಎಸ್. ಥರ್ಡ್ ಒನ್ ಆಗಿದ ತಕ್ಷಣ ಒಂದು ಲೈನ್ ಲೀವ್ ಮಾಡಿ, ಫೋರ್ತ್ ಒನ್ ಬರೀರಿ. ಕಾಣಿಸ್ತಾ ಇದೆಯಾ ಫೋರ್ತ್ ಒನ್? ಎಸ್, ಫೋರ್ತ್ ಒನ್ ಬರೆಯೋಣ ಹಾಗಾದರೆ. ಎಸ್, ಓಕೆ. ಫೋರ್ತ್ ಒನ್ ಏನು ನೋಡಿ ಕ್ವೆಶನ್? ಹೌ ಮೆನಿ, HOW ಹೌ, MANY ಮೆನಿ, ಕ್ಯಾಂಡಲ್ಸ್, CANDLES ಕ್ಯಾಂಡಲ್ಸ್, WERE ವರ್. ಕಾಣಿಸ್ತಾ ಇದೆಯಾ? THERE ದೇರ್, ON ಆನ್, THE ದ. ಕಾಣಿಸ್ತಾ ಇದೆಯಾ? THE ದ. CAKE ಕೇಕ್. ಹೌ ಮೆನಿ ಕ್ಯಾಂಡಲ್ಸ್ ವರ್ ದೇರ್ ಆನ್ ದ ಕೇಕ್ ಅಂತ ಕ್ವಶನ್ ಇದೆ. ಸೊ ಇದಕ್ಕೆ ಆಪ್ಷನ್ಸ್ ಈ ರೀತಿಯಾಗಿದೆ. ನಾನು ಇಲ್ಲಿ ಪ್ಲೇಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಪೇಜಿಗೆ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅದೇ ರೀತಿಯಾಗಿ ಮಾಡಿ, ಪ್ಲೇಸ್ ಇಲ್ಲ ಅಂದರೆ. ಓಕೆ. 5 FIVE 5. ಸೊ B1 6 SIX 6, C1 7 SEVEN 7. ಯಾವುದು ಸರಿಯಾದ ಆನ್ಸರ್ ಆಗಾದರೆ? 5 6 7 ಎಷ್ಟಿತ್ತು ಕ್ಯಾಂಡಲ್ಸು? 6. ಸೊ ಇದು ನಮ್ಮ ಫಸ್ಟ್ ಮೇನ್ ಕಂಪ್ಲೀಟ್ ಆಯ್ತಲ್ವ ಮಕ್ಕಳ? ಈ ರೀತಿ ಬರೆದಿದ್ದೀವಿ ನಾವು. ಸೊ ಈಗ ನಮ್ಮ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಮೇನ್ ಒಂದು ಲೈನಲ್ಲಿ ಲೀವ್ ಮಾಡಿಕೊಂಡು, ಸೊ B ಮೇನ್ ಬರೀರಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ASWER ಆನ್ಸರ್ ದ ಫಾಲೋಯಿಂಗ್. FOLLOWING ಫಾಲೋಯಿಂಗ್ questions. QUESTIONS questions. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕಾಣಿಸ್ತಾ ಇದೆಯಾ? ಒಂದು ಲೈನನ್ನು ಲೀವ್ ಮಾಡಿ ಇಟ್ಕೊಂಡ್ರಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಬರೋದಾದ್ಮೇಲೆ ಫಸ್ಟ್ ಒನ್ WHO ಹೂ, SE ಹೂಸ್. ಹೂ ಅಂತಂದರೆ SE ಸೇರಿಸಿದ ಹೂಸ್ ಆಗುತ್ತೆ. ಹೂಸ್. BIRTH
THDAY birthday. Whose birthday? IS is ON on. ಕಾಣಿಸ್ತಾ ಇದೆಯಾ? SIX TH 6th of. Whose birthday is on 6th of September? SEP TEM BER. Whose birthday is on 6th of September? ಯಾರ ಬರ್ತ್ಡೇ ಇತ್ತು 6th of September ಅಲ್ಲಿ ಅಲ್ವಾ? ಸೊ ಆನ್ಸರ್ ಯಾವ ರೀತಿ ಬರೆಯೋದು? MARYS ಮೇರೀಸ್ ಬರ್ತ್ಡೇ. BIRTHDAY ಮೇರೀಸ್ ಬರ್ತ್ಡೇ ವಾಸ್ ಆನ್ ಇತ್ತು. ವಾಸ್ ಆನ್ 6th SIX TH 6th of 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 September. SEP TEM BER September. Mary's birthday was on 6th of September. ಆಯಿತಾ? ಮೇರೀಸ್ ಬರ್ತ್ಡೇ ವಾಸ್ ಆನ್ 6th of September ಅಂತ ಈ ರೀತಿ ಬರೆದಿದ್ದೀವಿ ನೋಡಿ. ಬಿಗಿನಿಂಗ್ ಇದೆ ಯಾವ ರೀತಿ ನಾವು ಕೂಡ ನೋಟ್ಸ್ನ ಮೇಂಟೈನ್ ಮಾಡಿದ್ವಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಯಾಕೆ ಮೇಂಟೈನ್ ಮಾಡಲ್ಲ? ಒಂದು ಲೈನ್ ಬಿಡಲ್ಲ, ಏನಿಲ್ಲ, ಸುಮ್ಮನೆ ಮಿಕ್ಸಪ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬಿಡ್ತೀರಿ ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ವಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಬರಿಬೋದು ಮಕ್ಕಳ, ನೀಟಾಗಿ ಬರಿಬೋದು, ನಮಗಿಂತ ಚೆನ್ನಾಗೇ ಬರಿಬೋದು. ಸೊ ಇಲ್ಲಿ ಒಂದು ಲೈನ್ ಇದೆ, ಇಲ್ಲಿ ಕಂಟಿನ್ಯೂ ಮಾಡೋದು ಬೇಡ, ಈ ಲೈನನ್ನು ಲೀವ್ ಮಾಡಿ ನೆಕ್ಸ್ಟ್ ಪೇಜಿಗೆ ಬರೋಣ. ಕಾಣಿಸ್ತಾ ಇದೆಯಾ? ಓಕೆ. ಸೊ ನಾನು ಕೂಡ ಪೇಜನ್ನು ಟರ್ನ್ ಮಾಡ್ತಾಯಿದ್ದೀನಿ, ನೀವು ಕೂಡ ಪೇಜನ್ನು ಟರ್ನ್ ಮಾಡ್ತೀರಲ್ಲ. ಸೊ ಸೆಕೆಂಡ್ ಈಗ ಸೆಕೆಂಡ್ ಒನ್ ಕಾಣಿಸ್ತಾ ಇದೆಯಾ? WHAT ವಾಟ್, PRESENT ಪ್ರೆಸೆಂಟ್, ವಾಟ್ ಪ್ರೆಸೆಂಟ್, DID ಡಿಡ್, DADDY ವಾಟ್ ಪ್ರೆಸೆಂಟ್ ಡಿಡ್ ಡ್ಯಾಡಿ, GIVE give, TO2 ವಾಟ್ ಪ್ರೆಸೆಂಟ್ ಡಿಡ್ ಡ್ಯಾಡಿ ಗಿವ್ ಟು. ಆಯಿತಾ? ಮೇರಿ. ಕಾಣಿಸ್ತಾ ಇದೆಯಾ? MARY ಮೇರಿ. ವಾಟ್ ಪ್ರೆಸೆಂಟ್ ಡಿಡ್ ಡ್ಯಾಡಿ ಗಿವ್ ಟು ಮೇರಿ. ಮೇರಿಗೆ ಏನೇ ಪ್ರೆಸೆಂಟ್ ಉಡುಗೊರೆಯನ್ನು ಕೊಟ್ಟರು. ಓಕೆ. ಆನ್ಸರ್ DADDY ಡ್ಯಾಡಿ. ಡ್ಯಾಡಿ. ಆಯಿತಾ? ಗೀವ್ ಇದ್ದಿದ್ದು ಗೇವ್ ಆಗುತ್ತೆ, ಗೊತ್ತಾಯ್ತಾ ಮಕ್ಕಳ? ಡ್ಯಾಡಿ ಗೇವ್, ಡ್ಯಾಡಿ ಗೇವ್ ಎ ಪ್ಯಾರಟ್ ಟು ಮೇರಿ. PARROT ಪ್ಯಾರಟ್ ಟು ಮೇರಿ. MARY ಮೇರಿ. ಕಾಣಿಸ್ತಾ ಇದೆಯಾ? ಡ್ಯಾಡಿ ಗೇವ್ ಪ್ಯಾರಟ್ ಟು ಮೇರಿ. ಡ್ಯಾಡಿ ಗೇವ್ ಎ ಪ್ಯಾರಟ್ ಟು ಮೇರಿ ಅನ್ನೋದು ಆನ್ಸರ್. ಈ ರೀತಿ ನೀವು ಕೂಡ ದುಂಡಾಗಿ ನೀಟಾಗಿ ಬರಿಬೇಕು ಅಲ್ವಾ? ಸೊ ಒಂದು ಲೈನ್ ಲೀವ್ ಮಾಡಿ ಥರ್ಡ್ ಒನ್ ಕಾಣಿಸ್ತಾ ಇದೆ ಅಲ್ವಾ? ನೆಕ್ಸ್ಟ್, ಹೂ ಬ್ರಿಂಗ್ಸ್ ಎ ಡಾಲ್? WHO. ಹೂ, BRINGS. ಯಾಕೆ ಈ ರೀತಿ ಬರದೆ? ನೀವು ಬರೆಯೋದು ಇದೇ ರೀತಿ ಅಲ್ವಾ? ಸೊ ಅದನ್ನು ತೋರಿಸ್ಲಿಕ್ಕೋಸ್ಕರ ಈ ರೀತಿ ಬರದೆ, ಗೊತ್ತಾಯ್ತಾ ಮಕ್ಕಳ? ಬೇಕು ಅಂತಲೇ ಬರ್ತಿರೋದು. ಸೊ ನೀವು ಈ ರೀತಿ ಬರಿಬಾರ್ದು ಅಲ್ವಾ? ಸೊ ಈ ರೀತಿ ಸ್ಟ್ರೈಕನ್ನು ಮಾಡಬಾರ್ದು, ನೀಟಾಗಿ ಬರಿಬೇಕು. ಹೂ ಬ್ರಿಂಗ್ಸ್, BRINGS ಬ್ರಿಂಗ್ಸ್. ಕಾಣಿಸ್ತಾ ಇದೆಯಾ? ಬ್ರಿಂಗ್ಸ್, ADOLL ಡಾಲ್. ಹೂ ಬ್ರಿಂಗ್ಸ್ ಎ ಡಾಲ್. ಹಾಗಾದರೆ ಗೊಂಬೆ ತಂದಿದ್ದು ಯಾರು? ಯಾರು ತಂದಿದ್ದು? ರಾಣಿ ಅಲ್ವಾ? ಯಾರು ತಂದಿದ್ದು? ರಾಣಿ ತಂದಿದ್ದು. ರಾಣಿ ಬ್ರಾಟ್ ಅ ಡಾಲ್. ಆನ್ಸರ್ ರಾಣಿ ಬ್ರಿಂಗ್ಸ್ ಅ ಡಾಲ್. RAN ರಾಣಿ. BRINGS ಬ್ರಿಂಗ್ಸ್, ADOLL ಡಾಲ್. ಯಾರು ತಂದಿದ್ದು? ರಾಣಿ. ರಾಣಿ ಬ್ರಿಂಗ್ಸ್ ಎ ಡಾಲ್. ಹೂ ಬ್ರಿಂಗ್ಸ್ ಎ ಡಾಲ್ ಅನ್ನೋದ್ರ ಬದಲು ಹೂ ತೆಗೆದು ರಾಣಿ, RAN ರಾಣಿ ಅಂತ ಬರೆದ್ರೆ ಮುಗ್ದೇ ಹೋಯ್ತು. ರಾಣಿ ಬ್ರಿಂಗ್ಸ್ ಎ ಡಾಲ್ ಅನ್ನೋದು. ಸರಿ ಆಯಿತಾ? ಸೊ ಇದಾಗಿದ ತಕ್ಷಣ ಒಂದು ಲೈನ್ ಲೀವ್ ಮಾಡಿ ಫೋರ್ತ್ ಒನ್ ಬರ್ಕೊಳ್ರಿ. ಕಾಣಿಸ್ತಾ ಇದೆಯಾ? WHAT ವಾಟ್, DOES ಡಸ್, ಮದರ್ ಮೇಕ್, MOTHER ಮದರ್, MAKE ಮೇಕ್. ವಾಟ್ ಡಸ್ ಮದರ್ ಮೇಕ್? ಅಮ್ಮ ಏನು ಮಾಡಿದ್ರು ಹಾಗಾದರೆ? ಇದು ರಾಣಿ ತಂದಿದ್ದಾಯ್ತಲ್ವಾ? ವಾಟ್ ಡಸ್ ಮದರ್ ಮೇಕ್ ಅಂತ ಕೇಳ್ತಿದ್ದಾರೆ. ಅಮ್ಮ ಏನು ಮಾಡಿದ್ರು ಹಾಗಾದರೆ? ಆನ್ಸರ್ ಏನು ಮಾಡಿದರು? ಮದರ್ ಮೇಡ್ ಅ ಬಿಗ್ ಕೇಕ್ ಅಲ್ವಾ? ಓಕೆ. M ಕ್ಯಾಪಿಟಲಲ್ಲಿರಬೇಕು. MOTHER. ಇಲ್ಲಿ ಸ್ಮಾಲ್ ಲೆಟರ್ ಬರೆದಿದ್ದಾರೆ ಅಂತ ಇಲ್ಲಿ ಸ್ಮಾಲಲ್ಲಿ ಬರಿಬಾರ್ದು, ಯಾಕೆಂದರೆ ಇದು ಸ್ಟಾರ್ಟಿಂಗಲ್ಲಿ ಬರೆಯೋದ್ರಿಂದ
ಇದೆಲ್ಲದು ಕ್ಯಾಪಿಟಲ್ ಲೆಟ್ರಲ್ಲೇ ಇರಬೇಕು ಮಕ್ಕಳ. ಮದರ್ ಮೇಡ್ MADE ಮದರ್ ಮೇಡ್ ಎ ಬಿಗ್ ಕೇಕ್ BIG ಬಿಗ್ CAKE ಕೇಕ್. ಮದರ್ ಮೇಡ್ ಎ ಬಿಗ್ ಕೇಕ್. ಕಾಣಿಸ್ತಾ ಇದೆಯಾ? ಮದರ್ ಮೇಡ್ ಎ ಬಿಗ್ ಕೇಕ್. ವಾಟ್ ಡಸ್ ಮದರ್ ಮೇಕ್ ಅನ್ನೋದಕ್ಕೆ ಮದರ್ ಮೇಡ್ ಎ ಬಿಗ್ ಕೇಕ್. ಕಾಣಿಸ್ತಾ ಇದ್ದಲ್ವಾ? ಓಕೆ, ಸೊ ಇದು 4th ಕ್ವೆಶನ್ ಆಯಿತು. ಸೊ ಇಲ್ಲೂ ಕೂಡ ಒಂದು ಲೈನ್ ಅಷ್ಟೇ ಉಳಿದಿದೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಬರಲ್ಲ, ಒಂದು ಲೈನ್ ಲೀವ್ ಮಾಡಲೇಬೇಕಲ್ವಾ? ಸೊ ಅದೇ ರೀತಿಯಾಗಿ ನೀವೇನು ಮಾಡ್ತೀರಿ, ಇಲ್ಲೊಂದು ಲೈನನ್ನು ಲೀವ್ ಮಾಡ್ತೀರಿ. 5th ಕ್ವೆಶನ್, ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ತಿದ್ದೀನಿ. 5th ಕ್ವೆಶನ್, 5ನೇ ಪ್ರಶ್ನೆ ಕಾಣಿಸ್ತಾ ಇದೆಯಾ? HOW ಹೌ MANY ಮೆನಿ. ಹೌ ಮೆನಿ ಅಂದರೆ ಎಷ್ಟು? ಹೌ ಮೆನಿ. CANDLES ಕ್ಯಾಂಡಲ್ಸ್. ARER THERE ದೇರ್. ON ಆನ್. ಆಯಿತಾ? THE ದ. ಆನ್ ದ. CAKE ಕೇಕ್. ಹೌ ಮೆನಿ ಕ್ಯಾಂಡಲ್ಸ್ ಆರ್ ದೇರ್ ಆನ್ ದ ಕೇಕ್. ಎಷ್ಟು ಕ್ಯಾಂಡಲ್ಸ್ ಇತ್ತು ಕೇಕಿನ ಮೇಲೆ ಅಂತೇಳಿ ಪ್ರಶ್ನೆ. ಸೊ ಹಾಗಾದರೆ ಎಷ್ಟು ಕ್ಯಾಂಡಲ್ಸ್ ಇತ್ತು ಕೇಕಿನ ಮೇಲೆ? ಸೊ ಆನ್ಸರ್ THERE ದೇರ್. ARER ಎಷ್ಟು ಕ್ಯಾಂಡಲ್ಸ್ ಇತ್ತು? ದೇರ್ ಆರ್ 6 CANDLES ಕ್ಯಾಂಡಲ್ಸ್. ದೇರ್ ಆರ್ 6 ಕ್ಯಾಂಡಲ್ಸ್ ಆನ್ THE ದ. CAKE ಕೇಕ್. ದೇರ್ ಆರ್ 6 ಕ್ಯಾಂಡಲ್ಸ್ ಆನ್ ದ ಕೇಕ್ ಅಂತೇಳಿ ಆನ್ಸರ್ನ ಬರೆದ್ವಿ ಅಲ್ವಾ? ಸೊ ಇದಾಗಿದ್ದ ತಕ್ಷಣ ಒಂದು ಲೈನನ್ನು ಲೀವ್ ಮಾಡಿ 6th 6ನೇ ಪ್ರಶ್ನೆ. WHO ಹೂ GIVES gives. THE ದ. PARROT parrot. ARED red. CHILLI ಚಿಲ್ಲಿ ಅಲ್ವಾ? ಪ್ಯಾರಟ್ಗೆ ರೆಡ್ ಚಿಲ್ಲಿ ಕೊಟ್ಟವ್ರು ಯಾರು? ಹೂ ಗಿವ್ಸ್ ದ ಪ್ಯಾರಟ್ ಎ ರೆಡ್ ಚಿಲ್ಲಿ. ಸೊ ಆನ್ಸರ್ ಯಾರು ಕೊಟ್ಟರು? MARY ಮೇರಿ. GIVES gives. THE ದ. PARROT parrot. ARED red ಚಿಲ್ಲಿ. CHILLI ಚಿಲ್ಲಿ. ಕಾಣಿಸ್ತಾ ಇದೆಯಾ? ಮೇರಿ ಗಿವ್ಸ್ ದ ಪ್ಯಾರಟ್ ಎ ರೆಡ್ ಚಿಲ್ಲಿ. ಯಾರು ಕೊಡ್ತಾರೆ? ಮೇರಿ ಗಿವ್ಸ್ ದ ಪ್ಯಾರಟ್ ಎ ರೆಡ್ ಚಿಲ್ಲಿ. ಸೊ ಇದೇ ರೀತಿಯಾಗಿ ನಾವು ಇವತ್ತು ಯಾವುದು ಚೂಸ್ ದ ಕರೆಕ್ಟ್ ಆಪ್ಷನ್ ಮತ್ತು ಕ್ವೆಶನ್ ಆನ್ಸರ್ಸ್ನ CW ಪಾರ್ಟಲ್ಲಿ ಇದಿಷ್ಟನ್ನು ಬರೆದಿದ್ದೀವಿ. ಸೊ ನಾವು ಈಗ ಇದನ್ನು ಇನ್ನೊಂದು ಸರ್ತಿ ರಿಕಾಲ್ ಮಾಡ್ಕೊಂಬರೋಣ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಉಳಿದಂತಹ ಮೀನ್ಸನ್ನು CW ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣಂತೆ. ಗೊತ್ತಾಯ್ತು ಮಕ್ಕಳ? ಸೊ ಇವಾಗ ಮತ್ತೆ ಮೊದಲಿಂದ ನಾನು ಯಾವ ರೀತಿ ಬರೆದಿದ್ದೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. ಫಸ್ಟಿಗೆ ಸಬ್ಜೆಕ್ಟ್ ಹಾಕಿದೆ, ಮೇರೀಸ್ ಬರ್ತ್ಡೇ ಪಾರ್ಟಿ ಅಂತ ಹೆಡ್ಡಿಂಗ್ ಹಾಕಿದೆ. ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹಾಕಿ ಫಸ್ಟ್ ಒನ್ ಈ ರೀತಿ ಬರೆದು ಆಪ್ಷನ್ಸನ್ನು 1 by 1 ಈ ರೀತಿ ಒಂದ್ರ ಕೆಳಗೆ ಒಂದು ಬರಿತಾ ಹೋಗ್ತಿದ್ದೀನಿ. ಯಾವ ಸರಿ ಇದೆಯೋ ಅದಕ್ಕೆ ರೈಟ್ ಮಾರ್ಕ್ ಹಾಕಿ ಒಂದು ಲೈನಲ್ಲಿ ಲೀವ್ ಮಾಡಿದ್ದೀನಿ. ಸೆಕೆಂಡ್ ಬರ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಸೊ ಆಪ್ಷನ್ಸನ್ನು ಈ ರೀತಿಯಾಗಿ ಬರೆದಿದ್ದೀನಿ. ಯಾವ್ದು ಸರಿ ಇದೆಯೋ ರೈಟ್ ಮಾರ್ಕ್ ಹಾಕಿದ್ದೀನಿ. ಸೊ ಥರ್ಡ್ ಒನ್, ಹೂ ಗೇವ್ ಮೇರಿ ಎ ಪ್ಯಾರಟ್. ಡ್ಯಾಡಿ ಅನ್ನೋ ಸರಿ ಉತ್ತರ. ಹೌ ಮೆನಿ ಕ್ಯಾಂಡಲ್ಸ್ ವರ್ ದೇರ್ ಆನ್ ದ ಕೇಕ್. ಸೊ ಇದರಲ್ಲಿ 6. ಅದೇ ರೀತಿ ಬಿ ಮೇನ್ತಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಹೂಸ್ ಬರ್ತ್ಡೇ ಈಸ್ ಆನ್ 6th of September. ಮೇರೀಸ್ ಬರ್ತ್ಡೇ ವಾಸ್ ಆನ್ 6th of September. Okay, first one also finished. Second one, what present did daddy give to Mary? Daddy gave a parrot to Mary. ಕಾಣಿಸ್ತಾ ಇದೆಯಾ? ಸೊ ಸೆಕೆಂಡು ಫಿನಿಶ್ಡ್. ಥರ್ಡ್ ಒನ್, ಹೂ ಬ್ರಿಂಗ್ಸ್ ಎ ಡಾಲ್? ರಾಣಿ ಬ್ರಿಂಗ್ಸ್ ಎ ಡಾಲ್. ಫೋರ್ತ್ ಒನ್, ವಾಟ್ ಡಸ್ ಮದರ್ ಮೇಕ್? ಮದರ್ ಮೇಡ್ ಎ ಬಿಗ್ ಕೇಕ್. ಆಯಿತಾ? ಸೊ 6th 5th ಅಂತಾಯಿತು. 5th ಅಂತಲ್ವ ಇವಾಗ? ಎಸ್. ಹೌ ಮೆನಿ ಕ್ಯಾಂಡಲ್ಸ್ ಆರ್ ದೇರ್ ಆನ್ ದ ಕೇಕ್? ದೇರ್ ಆರ್ 6 ಕ್ಯಾಂಡಲ್ಸ್ ಆನ್ ದ ಕೇಕ್. ಆಯಿತಾ? ಸೊ ಇದು ಕೂಡ ಕಂಪ್ಲೀಟ್ ಆಯಿತು. 6th ಒನ್, ಹೂ ಗಿವ್ಸ್ ದ ಪ್ಯಾರಟ್ ಎ ರೆಡ್ ಚಿಲ್ಲಿ? ಮೇರಿ ಗಿವ್ಸ್ ದ ಪ್ಯಾರಟ್ ಎ ರೆಡ್ ಚಿಲ್ಲಿ. ಸೊ ಇದು ಇಲ್ಲಿವರೆಗೂ ನಮ್ಮ ಕ್ವೆಶನ್ ಆನ್ಸರ್ಸ್ವರೆಗೂ ನಾವು ಇವತ್ತಿಗೆ ಕ್ಲಾಸಲ್ಲಿ ಸ್ಟಾಪ್ ಮಾಡಿದ್ವಿ. ಮುಂದಿನ ಕ್ಲಾಸಸ್ಸಲ್ಲಿ ಫರ್ದರ್ ಕ್ಲಾಸಸ್ಸಲ್ಲಿ ನೀವು ಇದೇ ರೀತಿಯಾಗಿ CW ಬರೆದು 1 ಟೈಮು, HW 1 ಟೈಮ್ ಬರೆದು
HW ಅಲ್ಲೇ ಬರಿಬೇಕಂತಿಲ್ಲ, CW ಅಲ್ಲೇ HW ಅಂತ ಮುಂದಿನ ಪೇಜಲ್ಲಿ ಹಾಕಿ ಹೋಮ್ವರ್ಕ್ನ ಬರೆದು ನಮಗೆ ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ಸೆಂಡ್ ಮಾಡಬೇಕು, ಗ್ರೂಪಿಗೆ ಶೇರ್ ಮಾಡೋ ಹಾಗಿಲ್ಲ. ಓಕೆನಾ? ಥ್ಯಾಂಕ್ ಯು.